ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ಥರ್ಸ್ಡೇ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ರೆಸಿಪಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ರೆಸಿಪಿ ಅಂತ ಅಂದರೆ ಸಿಂಪಲ್ ಆಗಿರೋವಂಥ ಒಂದು ಪನ್ನೀರ್ ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದಾರೆ. ಆಯಿಲು ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಪಲಾವ್ ಎಲೆನ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದಾರೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದೆಲ್ಲ ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಎಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಸೋಂಪು, ಸ್ವಲ್ಪ ಗೋಡಂಬಿ, ಹಾಗೆ ಬಾದಾಮಿನ ಹಾಕ್ಕೊತಾ ಇದ್ದಾರೆ. ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಇದನ್ನೆಲ್ಲ ಇವಾಗ ಸ್ವಲ್ಪ ವಾಟರ್ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ಕಡೆ ಆನಿಯನ್ ಕೂಡ ಸ್ವಲ್ಪ ಅಂದರೆ ಕೆಂಪಗೆ ಫ್ರೈ ಆಗಿದೆ. ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಪ್ಯೂರಿನ ಹಾಕ್ಕೊತಾ ಇದ್ದಾರೆ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದಾರೆ. ಇವಾಗ ಲಿಡ್ ಓಪನ್ ಮಾಡಿ ನೋಡಿದ್ರೆ ಈ ಥರ ಆಯಿಲ್ ಎಲ್ಲ ಬಿಟ್ಕೊಂಡು ಸ್ವಲ್ಪ ಗಟ್ಟಿ ಆದಂಗೆ ಡ್ರೈ ಈ ಥರ ಆಗಿದೆ. ಇದನ್ನು ಹಾಗೆ ಒಂದು 5 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ. ಹಾಗೆ ಒಂದು ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದಾರೆ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದಾರೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಮಿಕ್ಸ್ ಆದಮೇಲೆ ಮಿಕ್ಸಿಲಿ ಏನು ಗ್ರೈಂಡ್ ಮಾಡ್ಕೊಂಡಿದ್ರು ಅದನ್ನು ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇವಾಗ ಇದಕ್ಕೆ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ. ಈಗ ಲಿಡ್ ಓಪನ್ ಮಾಡಿ ನೋಡಿದ್ರೆ ಆಯಿಲ್ ಎಲ್ಲ ಬಿಟ್ಕೊಂಡು ಸ್ವಲ್ಪ ಗ್ರೇವಿ ಗಟ್ಟಿ ಆದಂಗೆ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕುದ್ದಿ ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಬಟಾಣಿ, ನನ್ನ ಫೇವ್ರೆಟ್ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಪನ್ನೀರ್ ಹಾಕ್ಕೊತಾ ಇದ್ದಾರೆ. ಅಮ್ಮ ಪನ್ನೀರ್ ತಂದಾಗ ಪನ್ನೀರನ್ನು ಫ್ರಿಜ್ಜಲ್ಲಿ ಇಡು ಅಂತ ಹೇಳಿದ್ರು. ಅಕ್ಕ ತಗೊಂಡೋಗಿ ಫ್ರಿಜ್ಜಲ್ಲೇ ಇಟ್ಟಿದ್ಲು. ಅದು ತಂದುಬಿಟ್ಟು 1-2 ದಿನ ಆಯಿತು. ನಾನು ಫ್ರಿಜ್ ತೆಗ್ದು ನೋಡ್ತಾ ಇದ್ನಲ್ವಾ, ಅದನ್ನು ತೆಗೆದುಬಿಟ್ಟು ಐಸ್ ಬಾಕ್ಸಲ್ಲಿ ಇಟ್ಬಿಟ್ಟೆ. ಅದು ಪನ್ನೀರೆಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು. ಕ್ಯೂಬ್ಸ್ ತಂದಿರಲಿಲ್ಲ ನಾವು, ಅದಕ್ಕೆ ನಾವೇ ಕಟ್ ಮಾಡಬೇಕಿತ್ತಲ್ವಾ. ಅದು ಐಸ್ ಬಾಕ್ಸಲ್ಲಿ ಇಟ್ಟಿದ್ರಿಂದ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಅದನ್ನು ಅಮ್ಮ ಕಟ್ ಮಾಡಬೇಕಾದ್ರೆ ನೀಟಾಗಿ ಅದು ಕಟ್ಟಾಗಲ್ವಲ್ಲ ಗಟ್ಟಿಯಾದಾಗ, ಅದಕ್ಕೆ ಕಟ್ಟಾಗಲಿಲ್ಲ. ಈ ಥರ ಪುಡಿ ಆದಂಗೆ ಆಯಿತು. ಅದಕ್ಕೆ ಈ ಥರ ಆಗಿರೋದದು. ಇವಾಗ ಪನ್ನೀರ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಆ್ಯಡ್ ಮಾಡ್ತಾ ಇದ್ದಾರೆ. ಅಮ್ಮ ನನಗೆ ಸ್ವಲ್ಪ ಬೈದರು, ಏನಕ್ಕೆ ತೊಗೊಂಡಾಗ ಈ ಐಸ್ ಬಾಕ್ಸಲ್ಲಿ ಇಟ್ಟಿದ್ದೀಯಾ ಅಂತ ಹೇಳಿಬಿಟ್ಟು, ನೋಡಿ ಯಾವ ಥರ ಪುಡಿಯಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇದಕ್ಕೆ ಸ್ವಲ್ಪ ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ತಾ ಇದ್ದಾರೆ. ನಿಮಗೆ ಖಾರ ಅಷ್ಟೇ ಸಾಕು ಅಂತ ಅಂದರೆ ಅಷ್ಟೇ ಹಾಕ್ಕೊಬೋದು. ಅಂದರೆ ಆವಾಗಲೇ ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿದ್ರಲ್ಲ, ಅಷ್ಟೇ ಸಾಕು ಅಂದರೆ ಅಷ್ಟೇ ಹಾಕ್ಕೊಬೋದು. ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಮಟನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಲಾಸ್ಟಿಗೆ ಇದಕ್ಕೆ ಕಸೂರಿ ಮೇಥಿನ ಹಾಕ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು. ಇವಾಗ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ಸ್ ಕೂಗಿಸ್ಕೊಬೇಕು. ಆವಾಗ ಸೂಪರಾಗಿರೋ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಅಮ್ಮ ಚಪಾತಿ ಮಾಡ್ಕೊಂಡಿದ್ರು. ಎಲ್ಲರದ್ದು ತಿಂಡಿ ಆಗಿತ್ತು. ನಾನು ತಿಂಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ಆಮೇಲೆ ನಾನು ತಿಂಡಿ ಹಾಕ್ಕೊಂಡು ತಿಂತಾ ಇದ್ದೆ.
ತುಂಬ ಚೆನ್ನಾಗಾಗಿತ್ತು. ಪನ್ನೀರ್ ಗ್ರೇವಿನೂ ಎಲ್ಲ ಚೆನ್ನಾಗಾಗಿತ್ತು. ಹಾಗೇ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಅಮ್ಮ ಇವಾಗ ಸೊಪ್ಪೆಲ್ಲ ತಂದಿದ್ರಲ್ವ ನೆನ್ನೆ ಸಂತೆಯಲ್ಲಿ, ಅದನ್ನೆಲ್ಲ ಬಿಡಿಸಿಡ್ತಾ ಇದ್ದಾರೆ. ಇಲ್ಲಿ ಸೊಪ್ಪು ಬಿಡಿಸೋಣ ಅಂತ ಹೇಳಿಬಿಟ್ಟು, ನೆನ್ನೆ ಏನೂ ಬಿಡಿಸಿರ್ಲಿಲ್ಲ, ಅದಕ್ಕೆ ಇವತ್ತು ಫ್ರೀ ಆಗಿದ್ವಿ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡು ಎಲ್ಲರೂ ಬಿಡಿಸ್ತಾ ಇದ್ದಾರೆ ಇಲ್ಲ ಅಮ್ಮ ಸೊಪ್ಪನ್ನು. ನಾವೆಲ್ಲ ಮಾತಾಡ್ತಾ ಕೂತಿದ್ವಿ ಅಮ್ಮನ ಜೊತೆಗೆ. ನನಗೆ ಯಾಕಂತ ಗೊತ್ತಿಲ್ಲ, ನೆನ್ನೆ ಹೋಮ್ವರ್ಕ್ ಮಾಡೋಕ್ಕೆ ಮೂಡಿರಲಿಲ್ಲ. ಅಂದರೆ ಬೆಳಗ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಮೂಡಿರಲಿಲ್ಲ. ಊಟ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಮಾಡೋಣ ಬಿಟ್ಟರೆ ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಹೋಮ್ವರ್ಕ್ ಅಂತ ಮಧ್ಯಾಹ್ನ ಮಾಡಿದೆ. ಬೆಳಗ್ಗೆ ಯಾಕೋ ಮೂಡೇ ಇರಲಿಲ್ಲ ಅಂದರೆ ಹೋಮ್ವರ್ಕ್ ಮಾಡೋದಕ್ಕೆ. ಇಷ್ಟು ದಿನ ಆಗಿದ್ದರೆ ಒಂದು 11 ಗಂಟೆ ಅಷ್ಟೊತ್ತಿಗೆಲ್ಲ ಶುರು ಮಾಡಿಬಿಟ್ಟಿದ್ದೆ. 10 ಗಂಟೆ 11 ಗಂಟೆ ಹಂಗೆ ಶುರು ಮಾಡ್ತಿದ್ದೆ. ಇವತ್ತು ಯಾಕೋ ಮೂಡೇ ಇರಲಿಲ್ಲ, ಅದಕ್ಕೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಹಾಗೆ ಅಕ್ಕಂಗೆ ಶೀಟ್ ಇತ್ತು ಸ್ವಲ್ಪ, ಇನ್ನೂ ಸ್ವಲ್ಪ ಶೀಟ್ ಬೇಕು ಅಂತ ಹೇಳಿ ಶೀಟೂ ತರಕ್ಕೆ ಹೇಳಿದ್ನಲ್ವ. ಆಮೇಲೆ ಅವಳು ಶೀಟ್ ತಂದಮೇಲೆ ಬರೀತೀನಿ, ಇವಾಗ ಮೂಡಿಲ್ಲ ಹಂಗೆ ಹಿಂಗೆ ಅಂತ ಕೂತಿದ್ದೆ. ಅವಳು ಶೀಟ್ ತಂದು ಕೊಟ್ಮೇಲೂ ನಾನೇನು ಬರೀಲಿಲ್ಲ, ಆಮೇಲೆ ಬರಿತೀನಿ ಅಂತ ಕೂತ್ಕೊಂಡಿದ್ದೆ. ಹಾಗೆ ಆಮೇಲೆ ಹೋಮ್ವರ್ಕ್ ಬರೆಯೋಕ್ಕೆ ಶುರು ಮಾಡಿದೆ, ಏನೂ ವ್ಲಾಗ್ ಮಾಡಲಿಲ್ಲ. ಹಾಗೆ ಇದು ಬಂದುಬಿಟ್ಟು ಸಂಜೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಏನು ಕಾರ್ನ್ ಮಾಡೋಣ, ಸ್ವೀಟ್ ಕಾರ್ನ್ ಇಲ್ಲ ಖಾರ ಕಾರ್ನ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ತಾಯಿದ್ದೀನಿ. ನಾನು ಫಸ್ಟಿಗೆ ಇದರಲ್ಲಿ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಬಿಡೋಣ ಕಾರ್ನ್ನ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ ಹಿಂಗೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಇದು ತೊಗೊಂಡು ಕುಕ್ಕರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಬಿಟ್ಟೆ. ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಸ್ವಲ್ಪ ಕಾರ್ನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ರೌಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇದನ್ನು ಸಹ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಎಲ್ಲ ಕುದೀತಾ ಇದೆ ಚೆನ್ನಾಗಿ. ಇವಾಗ ಇದು ಬೆಂದಿದೆಯಾ ಅಂತ ಒಂದು ಸರಿ ನೋಡ್ಕೊಂಡ್ಬಿಡ್ಬೇಕು. ಅಂದರೆ ಒಂದು ಕಾಳು ತೊಗೊಂಡ್ಬಿಟ್ಟು ತಿಂದು ನೋಡಿದ್ರೆ ನಾವು ಅದು ಬೆಂದಿದೆಯಾ ಅಂತ ಗೊತ್ತಾಗುತ್ತೆ. ಸಾಫ್ಟಾಗಿದ್ದರೆ ಅದು ಬೆಂದಿದೆ ಅಂತ, ಸ್ವಲ್ಪ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಅದು ಬೇಯುತ್ತೆ. ಒಂದು 2-3 ಮಿನಿಟ್ಸಲ್ಲೆಲ್ಲ ಇದು ಚೆನ್ನಾಗಿ ಬೆಂದು ಹೋಯಿತು. ಇವಾಗ ನೋಡಿದೆ ನಾನು ಅದು ಬೆಂದಿತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಇದಕ್ಕೆ ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಮಾನ್ವಿ ಇದ್ಲಲ್ವ, ಅವಳು ಸ್ವಲ್ಪ ಖಾರ ತಿನ್ನಲ್ಲ ಅಂತ ಹೇಳಿದ್ಲು. ಅದಕ್ಕೆ ಫಸ್ಟಿಗೆ ಅವಳಿಗೆ ಬೋಲಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಮತ್ತು ಅಕ್ಕ ಇನ್ನೊಂದು ಸ್ವಲ್ಪ ಖಾರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ವಿ. ಹಾಗೆ ಸ್ವಲ್ಪ ಫೇಸಿಗೆ ಆಯಿಲ್ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆಲ್ಲ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು. ಬಾಯ್, ಥ್ಯಾಂಕ್ ಯು.